ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ಎಷ್ಟು ಡೆಲಿವರಿ ಆಗ್ಬೋದಪ್ಪ? 9 ತಿಂಗಳು ಅಂದರೆ 18 3 ಡೆಲಿವರಿ ಆಗ್ಬಿಡ್ಬೋದಾಯ್ತು. 7 ತಿಂಗಳದ್ದು ಸಿಸರ್ ಏನಾದ್ರೆ ಇವತ್ತು ತಗೊಂಡಿದ್ರೆ ನೀವು ಅಲೋ ಮಾಡಿದ್ದೀರಾ? ಯಾರಾದ್ರೂ ಇಲ್ಲಿ ಅವರು ಕೊಡ್ತಾ ಇದ್ದಾರಾ? ಅಲ್ಲ ಅಟೆನ್ಷನ್ ಕೊಡ್ತಾರೆ ನೋಡಿ. ಇನ್ಯಾವ ಪುರುಷಾರ್ಥಕ್ಕೆ ಮಾತಾಡ್ಬೇಕು? ಓಕೆ, ಅಪೋಸಿಷನ್ ಲೀಡರ್ ಮಾತಾಡುವಾಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಸಭಾಧ್ಯಕ್ಷರೇ ಸೀರಿಯಸ್ ಆಗಿ ಕೂತ್ಕೋಬೇಕು. ಮಂತ್ರಿಗಳೇ ಕರ್ಸಿ ಅವ್ರನ್ನ. ಯಾರ ಅಧ್ಯಕ್ಷ ಒಂದು ಹೆಸರು ಓದ್ಬಿಡಿ, ಎಲ್ಲಾನು ಹೋಗ್ಲಿ. ನಾವು ಕೂತ್ಕೊಂತೀವಿ 1 ನಿಮಿಷ. ಹೆಸರು ಬರ್ತಾರೆ ಹೆಸರು ಓದ್ಬಿಡಿ. ಮಾತಾಡುವಾಗಲೂ ಕೂಡ ಯಾರ್ಯಾರು ನೋಡಿ ಹಿರಿಯ ಸದಸ್ಯರೇ, ಇಲ್ಲಿ ನಾವು ಒಂದೇ ದಿವಸದಲ್ಲಿ ಮೊನ್ನೆ ಬಹಳಷ್ಟು ಚರ್ಚೆ ಮಾಡಿ 2 ದಿವಸದಲ್ಲಿ 32 ಬಿಲ್ ಪಾಸ್ ಮಾಡಿ ಕಳಿಸಿದ್ದೇವೆ. ಎಲ್ಲಾ ಬಿಲ್ಗಳಿಗೆ ಅಲ್ಲಿಗ ಚರ್ಚೆಗೆ ಬರ್ತಾ ಇದೆ ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಆ ಬಹುತೇಕ ಸಂಬಂಧಪಟ್ಟಂತ ಸಚಿವರುಗಳ ಅವ್ರಿಗೆ ಕೊಟ್ಟಿದ್ದೀರಿ. ಕೊಟ್ಟ ಕಾರಣವೇ ಬಿಲ್ ಎಲ್ಲ ಕರೆಕ್ಟ್ ಆಗಿ ವಿಧಾನ ಪರಿಷತ್ ಬರ್ತಾರೆ. ಈಗ ಮಿನಿಸ್ಟರ್ ಬರ್ತಾ ಇದ್ದಾರೆ. ಇಷ್ಟು ಬಿಲ್ ಪಾಸ್ ಜ್ಞಾನೇಂದ್ರ ಅವರೇ ಮಿನಿಸ್ಟರ್ ಬರ್ತಾ ಇದ್ದಾರೆ. ರೆಕಾರ್ಡು ಚರ್ಚೆ ಆಗಿರೋದು ಈಗ ಸತ್ ಬರ್ತಾರೆ. ಪ್ರೊಡಕ್ಟಿವ್ ಆಗಿ ಹೌಸ್ ನಡೆಸ್ತಾ ಇದ್ದೀವಿ. ಅನ್ಪ್ರೊಡಕ್ಟಿವ್ ಆಗಿ ಇವತ್ತು ಸರ್ಕಾರ ಅವರು ಅಲ್ಲಿದ್ದಾರೆ. ಮಾತಾಡಿ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡುವ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ. ಅದ್ರ ಬರ್ಕೊಂಡು ಅದು ಉತ್ತರನೂ ನ್ಯಾಯವಾಗಿ ಓದಲ್ಲ ಅವರು. ನೋಡೋಣ ಮಾಡೋಣ ಇಷ್ಟು ಬಿಟ್ರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವಂತೂ ನೋಡಿಲ್ಲ. ಅಧ್ಯಕ್ಷರೇ, ರಾಜ್ಯದಲ್ಲಿ 2 ವರ್ಷ 3 ತಿಂಗಳಾಯ್ತು ಈ ಸರ್ಕಾರ ಬಂತು. ನಾನು ಆಗ್ಲೇ ಹೇಳಿದೆ, ಡೆಲಿವರಿ ಆಗಿದ್ರೆ ಡಾಕ್ಟರ್ ಅಶ್ವತ್ಥ ಫುಲ್ ಟರ್ಮ್ ಆಗಿದ್ರೆ 3 ಕಡಿಮೆ. ಅಬಾರ್ಷನ್ ಈ ಸರ್ಕಾರನೇ ಒಂಥರ ಅಬಾರ್ಷನ್ ಸರ್ಕಾರ ಇದು. ಯಾವುದೂ ಕಂಪ್ಲೀಟೇ ಇಲ್ಲ, ನಾರ್ಮಲ್ ಡೆಲಿವರಿನೇ ಇಲ್ಲ. ಅಲ್ಲಿ ನೋಡಿದೆ ಮಾದೇವಪ್ಪ ಅವ್ರ ಕತೆ, ಅವ್ರದ್ದು ಅಬಾರ್ಷನ್ ಕೇಸೆ. ಮಾದೇವಪ್ಪಂದು ಅಬಾರ್ಷನ್ ಅವ್ರು ಕೇಳಿಸ್ಕೊಂಡ್ತಾನೆ ಇಲ್ಲ. SC ST ಹಣನೂ ಅದೂ ಅಬಾರ್ಷನ್ ಕೇಸೆ ಅದು ಪಾಪ. ಅದು ಡೈವರ್ಷನ್ನು. ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಏರಿಯಾಗೆ ಹೋದರೆ ಮುಖ ತೋರ್ಸಂಗಿಲ್ಲ. ಏರಿಯಾದಲ್ಲಿ ಹೋದರೆ ಮುಖ ನಾನು ಹೇಳಲಿಲ್ಲ, ಹೇಳ್ತೀನಿ ಆಮೇಲೆ ಯಾರು ಹೇಳೋರೆ ಅಂತ. ಮುಖನೂ ತೋರ್ಸಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಮತ್ತೆ ಶಾಸಕರ ಅಳಲನ್ನ ಕೇಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದು ಎಲ್ಲ ಶಾಸಕರದು, ನಮ್ದಂತಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ, ಅವ್ರದ್ದು ಆಗಿಲ್ಲ. ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ಹೇಳಿ ಸರ್, ಹಾಡು ಕಂಪ್ಲೀಟ್ ಮಾಡ್ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ, ಏನು ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ. ಅದು ಅಂದ್ರೆ ಮಾಡಿದ್ದೀರಾ. 2nd ಕ್ಲಾಸ್ಗೆ 50 ಬರಬೇಕಾ? 2nd ಕ್ಲಾಸ್ಗೆ 50 ಮೇಲೆ ಬರಬೇಕು. 1st ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೋಟಿದೆ ಈ ಸರ್ಕಾರ. ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ ಗ್ರೇಸ್ ಮಾರ್ಕ್ಸ್ ಇರ್ತದೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ, ಅವ್ರೇನ್ ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಲಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ನಾವು ಹೇಗೆ ಅಂದ್ರೆ, ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ, ಅಪ್ಲೈ ನೋ ರಿಪ್ಲೈ. ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು. ಇವತ್ತು ಕೆಲಸ ಸಿಗ್ಲೇಬೇಕು ಅಂತ ಮನೆ ದೇವರು, ಊರ್ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ. ಅವನ ಗ್ರಾಚಾರಕ್ಕೆ ಅವ್ನ ಮುಂಚೆ 130 ಜನ ನಿಂತ್ಬಿಟ್ಟಿದ್ರು.
ಇದು ಕೆಲಸ ಸಿಗೋದು ಡೌಟ್ ಆಯ್ತು, ಆದ್ರೂ ಬಂದ್ಬಿಟ್ಟಿದ್ದೀವಿ ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ. ಓದಿರೋದು ಬಿ 3 ಗಂಟೆ ಒಂದು ಬಂತು ಸರ್ದಿ. ಅವ್ರಿಗೂ ಕೇಳಿ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ. 7-4 ಎಷ್ಟು ಅಂತ ಕೇಳಿದ್ರು. 7-4 ಎಷ್ಟು ಅಂತ ಇವಂಗೋ ಕ್ಯಾಲ್ಕುಲೇಟರ್ ಬಿಟ್ರೆ ಗೊತ್ತಿಲ್ಲ. ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ 7-4 56 ಅಂದ. ನೀವೇಂಗ್ ನಕ್ಕಿದ್ರಿ ಹಂಗೆ ಅವರು ನಕ್ಕಿದ್ರು. ಓದ ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟರ್ ಓದ್ದ. 7-4 28 ಕೆಲಸ ಹೋಯ್ತು ಅನ್ಕೊಂಡ. ಒಂದು ವಾರ ಆದ್ಮೇಲೆ ಅವ್ನಿಗೆ ಆರ್ಡರ್ ಬಂದ್ಬಿಡ್ತು. ಯಾರಿಗೂ ಹೇಳಿಲ್ಲ, ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟ. ಆ 6 ತಿಂಗಳು ಪ್ರೊಬೇಷನ್ ಏನೋ ಇರುತ್ತಲ್ಲ, ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಬಾಸ್ ಹತ್ರ ಹೋದ, ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ. ಯಾಕಪ್ಪ ಅಂದ್ರು. ನಾವು ಕೇಳಿದ್ರಿ, ಏನ್ ಕೇಳಿದ್ವು? 7-4 ನೀನೆಷ್ಟು ಹೇಳಿದೆ? 50. ಪುಣ್ಯನೇ ಬೇರೆಯವರೆಲ್ಲ 90, 100, 120 ಹೇಳಿದ್ರು. ನೀನ್ ಹತ್ರ ಹೇಳಿದು ಕೊಡಿಸ ಕೆಲಸ ಕೊಡಿಸುವ. ಅದೇ ರೀತಿ ಇದು. ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ, ಶಾಸಕರದು. ನಾವು ಪತ್ರಿಕೆಯಲ್ಲಿ ಓದ್ತೀರಿ, ಶಾಸಕಾಂಗ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ. ಮತ್ತು ನಮ್ಗೆ ಸ್ನೇಹಿತರು ಇದಾರಲ್ಲ, ಅವರೆಲ್ಲ ಹೇಳ್ತಾರೆ. ಅವರೆಲ್ಲ ಹೇಳಿದ್ರು ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ, ಈಗ ಬಂದು ನಮ್ದು ವಾತೆ ಒಂಥರ ಬೆಂಕಿ ಮೇಲೆ ಬಿದ್ದ ಸ್ಥಿತಿ. ಹಂಗಾದ್ರೆ ಸುರೇಶ್ ಹೇಳ್ದಂಗೆ ನಿಮ್ದು 50 ಸುಳ್ಳು ಆಯ್ತು. ಇದೆಲ್ಲ ಸುಳ್ಳು ಸ್ವಾಮಿ. ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ 80, 90 ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅಂತ. ನಿಮ್ದು 56ಕ್ಕೆ ಬೆಸ್ಟ್ ಆಯ್ತಲ್ಲ. ಅಲ್ಲ ಒಪ್ಕೊಂಡ್ರಲ್ಲ 80 ಅಂತ ದೂರ. ಓಕೆ, ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನ್ ಮಾಡಕ್ಕಾಗಲ್ಲ. ಒಪ್ಕೊಂಡಿದಿರಲ್ಲ ಯಾವ ಸ್ಥಿತಿ, ಅವ್ರು ಯಾವ ಸ್ಥಿತಿ ಅನ್ನೋದು 80ಕ್ಕೆ ಒಪ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್. ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಹುದಲ್ಲ, ಸ್ವಾಭಾವಿಕ. ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಬಹಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು, ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು. ಆ ಡ್ಯಾಮ್ ಕಟ್ಟಿರೋದ್ನು ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಯಾರೋ ಕಟ್ಟಿದ್ದು, ಟಿಪ್ಪು ಕಟ್ಟಿದ್ದು ಅಂತ. ಕಟ್ಟಿದವ್ರು ಯಾರೋ ಫೌಂಡೇಶನ್ ಸ್ಟೋನು. ಫೌಂಡೇಶನ್ ಸ್ಟೋನು 1799. ನಾನು ಅದನ್ನೇ ಕೇಳಿದೆ, 1790 ಯಾವ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ರಿ ಈ ಕಲ್ನ ಅಂತ. ಅದನ್ನ ನಾನು ಚೆಕ್ ಮಾಡಿದೆ. ಅದು ಹಳೆಗನ್ನಡನೇ ಅಲ್ಲ. ಅಲ್ಲ, ಹಳೆಗನ್ನಡ ಅಲ್ಲ, ಆರಾಮನೆ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ. 1799 ಇಸ್ವಿಯಲ್ಲಿ ಏನಿರ್ಬೇಕಾಯ್ತು? ಯಾವ ಕನ್ನಡ ನಮ್ಮ ಕೈಲೇ ಓದಕ್ಕಾಗಲ್ಲ ಆ ಕನ್ನಡನ. ಇದು ಆರಾಮಾಗಿ ಬರ್ದಿದೆ ಕನ್ನಡ. ಬಿಡಿ, ಹಂಗೇನಾದ್ರೂ ಮಾಡಿದ್ದೀರಾ ಡೆವಲಪ್ಮೆಂಟು? ಏನಾದ್ರೂ ಏತಾವರಿ ನೀರಾವರಿ ಯೋಜನೆ ಯಾವ್ದಾನ ಕಂಪ್ಲೀಟ್ ಮಾಡಿದ್ದೀರಾ? ಏನೋ 6 ತಿಂಗಳಾಗಿದ್ದಾರೆ ನಿಮ್ಮನ್ನು ಇದನ್ನು ಕೇಳ್ತಾ ಇರಲ್ಲ. ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ? ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ? ಯಾವುದು ಮಾಡಿಲ್ಲ. ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ. ಸೌಂಡು ಜಾಸ್ತಿ ಸೌಂಡ್ ಬರೋದು ಅದೇ. ಹೇಳ್ಕೊಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದನ್ನೋ ಕಣ್ಣಿಗೆ ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ. ನನಗನ್ಸುತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬುದಂಗೆ ಕಾಡ್ತಾ ಇತ್ತು. ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ BJP ಸರ್ಕಾರ ಸರಿ ಇಲ್ಲ, ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ, ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದ್ರು ರಸ್ತೆನಲ್ಲಿ. ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು, ಅದೇ ಜಲ್ಲಿಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ. ಅಷ್ಟು ಬಿಟ್ಟರೆ ಇನ್ನೇನು ಇಡೀ ರಾಜ್ಯದ್ದೇ ನಾನು ಹೇಳ್ತಾ ಇರೋವಂಥದ್ದು. ಈ ರೀತಿ ಬಹಳ ಅಲ್ಲ ಅಣ್ಣ, ಮುಗಿಸ್ಬಿಡ್ತೀನಿ ನಾನು. ಹೇಳಿ ಸರ್, ನಾವು ಮಾತಾಡೋ ಬೇಡ ಅಂತ ಹೇಳಿ. 15 ದಿವಸ ಓಪನ್ ಮಾಡಿದ್ವಿ, ಮಾತಾಡೋ ಹೇಳಿ. ಆಮೇಲೆ ನೀವು ಒಂದು ಕಟ್ಟಿಲ್ಲ ಅಂದ್ರೆ ಅರ್ಸಿಕೆರೆ ತಿಳ್ಕೋಬೇಕು. ನೀವು ಮತ್ತೆ ಮಾತಾಡಿ ಶಿವಲಿಂಗ ಅವ್ರೆ. ಯಾರು ಕೊಟ್ಟಿದ್ದು? ಕಾಲೇಜ್ ನೀವು ಕೊಟ್ಟು ಹೋದ್ರಿ, ಮನೆಗೆ ಕೊಟ್ಟು ಹೋದ್ರಿ.
ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವರಿಗೆ ಇವರು ಅವ್ರ ಸರ್ಕಾರದಲ್ಲಿ ಇದ್ದಾಗೂ ಕೊಟ್ಟಿರ್ಲಿಲ್ಲ ಜೆಡಿಎಸ್ ಕೊಟ್ಟಿದ್ದೀವಿ. ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಅಂದ್ರೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು? ಅರೇ ನಿಮ್ಗೆ ಅಷ್ಟು ನಿಷ್ಠೆ ಇಲ್ಲ ಬರ್ರಿ. ಅಯ್ಯೋ ಅದನ್ನು ಬೆಂತಡ್ಕೊತೀಯ ಬನ್ನಿ. ಈಗ ಚರ್ಚ್ ಕಡೆ ಹೇಳ್ಬೇಕು ಗಟ್ಟಿಯಾಗಿ. ಯಾರ ಕಾಲದಲ್ಲಿ ಯಾರು ಯಾವ ಕೊಟ್ಟಿಲ್ಲದ ಕಾಲದಲ್ಲಿ ನಾವು ಬಂದಾಗ ನೀವು ಕೇಳಿದ್ರಿ ಏಕಮುಖವಾಗಿ ನೀವು ಹೊಡ್ಕೊಂಡು ನಿಮಗೆ ಅವ್ರ ಕ್ಷೇತ್ರ ನೀವು ಯಾಕೆ ಮಾಡ್ತೀರಿ? ನಿಮ್ಮ ಕ್ಷೇತ್ರ ಬಂದಾಗ ನೀವು ಮಾತಾಡಿ. ಅಶ್ವಥ್ ನಾರಾಯಣಪ್ಪ ನಿನ್ನ ಹತ್ರ ಬಂದಿದ್ದೆ ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. ಅದು ನಂದು ಈ ಸರ್ಕಾರದ ಅದನ್ನ ಯಾಕೆ ಮುಚ್ಚಿಟ್ಟು ಇದನ್ನ ಹೇಳಕ್ ಹೋಗ್ತೀರ? ಅದನ್ನ ಅಧ್ಯಕ್ಷ ಕೂತಿಸಿ ಅವರು ಶಿವಲಿಂಗ ಅವ್ರೆ ಅಟ್ಲೀಸ್ಟ್ ಮಾತಾಡೋರ್ಗು ಕಂಪ್ಲೀಟ್ ಮಾಡೋರ್ಗು ಒಂದು ಅರ್ಧ ಗಂಟೆ. ಶಿವಲಿಂಗ ಅವರು ಮಾತಾಡ್ಲಿ. ಅವ್ರು ನೋಡಿ ಆಡಳಿತ ಪಕ್ಷ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ ಇರದೇ 3 ದಿನ ಸದನ ದಯವಿಟ್ಟು ಅನೇಕ ಶಿವಲಿಂಗ ಅವ್ರೆ ವಿಷಯಗಳು ಚರ್ಚೆ ಆಗಬೇಕು. ಅವರು ನೋಡಿ ಅವರ ವಿಚಾರನೆ ಹೇಳ್ತಾರೆ, ನೀವು ನಿಮ್ಮ ವಿಚಾರ ಹೇಳ್ತೀರಿ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮೆಲ್ಲ ಕೆಲಸ ಆಗಿರ್ಬಹುದು, ಅವ್ರಿಗೆ ಆಗದಿರ್ಬಹುದು. ಅವರ ವಿಚಾರ ಹೇಳ್ತಾರೆ, ನೀವು ಮಾತಾಡೋದು ನೀವು ಮಾತಾಡಿ. ಕೂಡ್ರಿ ಶಿವಲಿಂಗೇಗೌಡರು ಒಂದು ಅರ್ಧ ತಾಸು ಕೊಡ್ತಾರೆ. ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ. ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ? ನಿಮ್ಗೆ ಬೇಕಾದಾಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು ಮಾತಾಡಿ ಹೋಗುದು, ಮತ್ತೆ ಮನಸ್ಸು ಬಂದಾಗ ಬರುದು, ಇಲ್ಲಿ ಕೂತ್ಕೊಂಡು ಬೇರೆ ಬುದ್ಧಿ ಹೇಳುದು. ಅಧ್ಯಕ್ಷರೇ ಅವ್ರು ಮೂಗುಬಟ್ಟು ನೀವು ಕೂತ್ಕೊಳ್ಳಿ. ಮೂಗು ಯಾರು ಮಾಡಿರೋದನ್ನ ಆಯ್ತು ಸುರೇಶ್ ಅವ್ರೆ. ಸನ್ಮಾನ್ಯ ಅಧ್ಯಕ್ಷ ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು. ಅದೆಲ್ಲ ಈಗ ಯಾಕೆ ನೀವು ಮಾತಾಡೋದು ಮಾತಾಡಿ ಅವೆಲ್ಲ ಸುರೇಶ್ ಅವರೇ. ಅದೆಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನೀವು ಮಾತಾಡೋದು ಮಾತಾಡಿ ಮುಖ್ಯಮಂತ್ರಿ ನೀವು ಮಾತಾಡೋದು ಮಾತಾಡಿ ಆಗಿಸ್ಬೇಕು ದಯಮಾಡಿ. ಆ ಕೃತಜ್ಞತೆ ಸುರೇಶ್ ಅವರೇ, ನಾನೆಲ್ಲ ಸದಸ್ಯರಿಗೆ ಹೇಳುದಿಷ್ಟೇ. ಒಂದ್ ಸೆಕೆಂಡ್ ಸುರೇಶ್ ಅವರೇ, ನಾನೆಲ್ಲ ಹೇಳುದಿಷ್ಟೇ, ಈ ಚರ್ಚೆ ಬೇಗ ಮುಗಿಸ್ಬೇಕು. ಅವರವ್ರ ವಿಚಾರವನ್ನು ಹೇಳ್ತಾರೆ. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವು ಕಡೆ ಡೆವಲಪ್ಮೆಂಟ್ ಆಗದಿರ್ಬೋದು. ಆದವ್ರು ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಅಂತ ಹೇಳಿ ಅಲ್ವಾ? ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತರ ಸರ್ಕಾರ ಕೊಡ್ತದೆ. ಸಂಗಮೇಶ್ ಒಂದೇ ನಿಮಿಷ ಈಗ ಶಿವಲಿಂಗೇಗೌಡ್ರೆ ಮಾಡಬೇಡ ಸ್ವಲ್ಪ. ಶಿವಲಿಂಗೇಗೌಡ್ರೆ ಆಯ್ತು. ಈ ಶಿವಲಿಂಗೇಗೌಡರು ನೋಡಿ ಅವ್ರಿಗೇನೇನು ಅನ್ಸಿದ್ಯೋ, ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತಹ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು, ತಾಳ್ಮೆ ಬೇಕು. ಇದರಲ್ಲಿ ಹೇಳಿ ನೀವೆಲ್ಲವೂ ಕೂಡ ಅದಕ್ಕೆ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ. ನಿಮ್ಗೆ ಬೇಕಾದಾಗೆ ಮಾತಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಸರ್ಕಾರಕ್ಕೆ ಉತ್ತರ ಕೊಡ್ತದೆ. ನಿಮ್ಗೆ ಅವ್ರು ಕೂತ್ಕೊಂಡ ನಂತರ ನಿಮ್ಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದ್ರೂ ಯಾವ ವಿಚಾರ ಬೇಕಾದ್ರೂ ಸೀಮಿತವಾಗಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ಈ ಪದೇ ನೋಡಿ ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ. ಪದೇ ನಾನು ಶಿವಲಿಂಗೇಗೌಡರಿಗೂ ನಾನು ವಿನಂತಿ ಮಾಡ್ತೀನಿ. ಅವರು ಜ್ಞಾನಿಗಳಿದ್ದಾರೆ, ಅವ್ರಿಗೆ ಇಲ್ಲಿ ಸೀಟ್ ಸಿಗ್ಬೇಕಾಯ್ತು, ಬಸ್ ಮಿಸ್ ಆಯ್ತು. ನಾನು ಹೇಳೋದು ಪರವಾಗಿಲ್ಲ, ಬಸ್ ಮಿಸ್ ಆದ ಪರವಾಗಿಲ್ಲ. ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ. ಅವ್ರು ಏನೇನು ಬೇಕೋ ಎಲ್ಲ ಓದ್ಲಿ. ಯಾಕಂದ್ರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಿ. ಸುಮ್ಮನೆ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಬಹಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು